ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. 19 ಜುಲೈ ಮಂಗಳವಾರ ನೆನೆ ಆಗಿರುವಂತಹ ವಿದ್ಯಮಾನಗಳು, ಇವತ್ತು ನಡೆಯುವಂತಹ ಎಲ್ಲ ಸುದ್ದಿಗಳನ್ನು ಮುಂಬರುವ ಅರ್ಧ ಗಂಟೆ 30 ನಿಮಿಷಗಳ 30 ಕೌಂಟ್ ಡೌನ್ ಸುದ್ದಿಯಲ್ಲಿ ನಿಮ್ಮದೇ ಇಡುವಂತಹ ಪ್ರಯತ್ನ ಶುರು ಮಾಡೋಣ. ಮೊದಲೇ ನ್ಯೂಸ್ ಕಡೆ ಗಮನ ಹರಿಸೋಣ. ಮಲೆನಾಡು ಶಿವಮೊಗ್ಗದಲ್ಲೂ ವರುಣನ ಅಬ್ಬರಕ್ಕೆ ಹಲವು ಅವಾಂತರಗಳೇ ಆಗೋಗಿದೆ. ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಭದ್ರಾ ಜಲಾಶಯದ ಎದುರು ನದಿ ಬದಿಯ ಗೋಡೆ ಕುಸಿತ ಆಗಿದೆ. ಭದ್ರಾ ಡ್ಯಾಂ ಭರ್ತಿಯಾಗಿದ್ದರಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನು ಹೊರಕ್ಕೆ ಬಿಡಲಾಗಿತ್ತು. ನೀರಿನ ರಭಸಕ್ಕೆ ಜಲಾಶಯದ ಸಮೀಪದ ನದಿ ಬದಿಯ ಗೋಡೆ ಕುಸಿದು ಬಿತ್ತು. ದಿನದಿಂದ ದಿನಕ್ಕೆ ಭೂಕುಸಿತ ಹೆಚ್ಚಾಗ್ತಿದೆ. ಸ್ಥಳೀಯರಲ್ಲಿ ಮತ್ತಷ್ಟು ಆತಂಕ ಶುರುವಾಗಿದೆ. ಇದು ಮಾಡೋದ ಹಾಸನ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಸಕಲೇಶಪುರ ತಾಲೂಕಿನ ಹಾಲೇಬೇಲೂರು ಗ್ರಾಮದ ಕೆರೆ ಏರಿ ಕುಸಿತ ಆಯಿತು. ಸುಮಾರು 23 ಎಕರೆ ಪ್ರದೇಶದಲ್ಲಿ ಕೆರೆ ಏರಿ ಇದೆ. ಕೆರೆ ಏರಿ ಒಡೆದು 100 ಎಕರೆ ಬೆಳೆ ನಾಶ ಆಗುವ ಆತಂಕ ಎದುರಾಗಿದೆ. ಜೆಸಿಬಿ ಮೂಲಕ ಕೆರೆಯ ಕೋಡಿ ಪಕ್ಕ ಅಗೆದು ನೀರು ಹೊರಗೆ ಹರಿಸೋದಕ್ಕೆ ಗ್ರಾಮಸ್ಥರು ಹರಸಾಹಸ ಪಡ್ತಿದ್ದಾರೆ. ತಾತ್ಕಾಲಿಕವಾಗಿ ಪ್ಲಾಸ್ಟಿಕ್ ಟಾರ್ಪಲ್ ಮುಚ್ಚಿ ಏರಿ ಕುಸಿಯದಂತೆ ತಡೆಗೋಡೆ ನಿರ್ಮಿಸಿದ್ದಾರೆ. ಗದ್ದೆ ಒಳಗೆ ಕೊಡಕ್ಕೆ ಔಷಧಿ ಅರ್ಚನರಿಗೆ ಇದನ್ನ ಕೊಡ್ತಾರೆ. ಅದಕ್ಕೆ ಏರಿ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ. ತರೀಕೆರೆ ತಾಲೂಕಿನ ಕಲ್ಲತ್ತಗಿರಿ ಜಲಪಾತ ತುಂಬಿ ಹರಿತಾ ಇದೆ. ನೀರು ಹಲವು ಗ್ರಾಮಗಳಿಗೆ ನುಗ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ನೀರು ಬರ್ತಿರೋದ್ರಿಂದ ತಾಲೂಕಿನ ತ್ಯಾಗದ ಭಾಗಿ ತಾಂಡ್ಯ ಸಿದ್ದಾಪುರ ನಡುವಿನ ಸಂಪರ್ಕ ಕಡಿತಗೊಂಡಿದೆ. ಕಳೆದ 3 ದಿನಗಳಿಂದ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಶಾಲಾ ಕಾಲೇಜುಗಳಿಗೆ ಹೋಗೋಕ್ಕಾಗದೆ ವಿದ್ಯಾರ್ಥಿಗಳು ಕೂಡ ಪರದಾಡ್ತಿರೋ ದೃಶ್ಯ ಕಂಡು ಬಂತು. ಕೆಆರ್ಎಸ್ ಹಾಗೂ ಕಬಿನಿ ಡ್ಯಾಂ ಭರ್ತಿ ಹಿನ್ನೆಲೆಯಲ್ಲಿ ನಾಳೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಾವೇರಿ ಮಾತೆಗೆ ಬಾಗಿನವನ್ನು ಅರ್ಪಿಸಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಿಗದಿಯಾಗಿದೆ. ತಾತ್ಕಾಲಿಕ ಪ್ರವಾಸ ಕಾರ್ಯಕ್ರಮ ನಿಗದಿ ಮಾಡಿ ಆದೇಶ ಹೊರಡಿಸಲಾಗಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಸಿಎಂ ಜೊತೆ ಸಚಿವ ಸಂಪುಟದ ಹಲವು ಸಚಿವರು ಕೂಡ ಭಾಗಿಯಾಗ್ತಾರೆ. ಸಾಂಪ್ರದಾಯಿಕವಾಗಿ ಏನು ಮಾಡ್ತಾ ಇದ್ರು ಅದನ್ನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಗ್ಯಾಲರಿ ತನಕ ಡ್ಯಾಮ್ ಮೇಲೆ ಕಾರಲ್ಲಿ ಬರ್ತಾರೆ. ಅದರಿಂದ ಕಾಲ್ನಡಿಗೆನಲ್ಲಿ ಬಾಗಿನ ಬಿಡುವಂಥ ಜಾಗಕ್ಕೆ ಹೋಗಿ ಬಿಟ್ಟು ನಂತರ ಕೆಳಗಡೆ ಕಾವೇರಿ ಮಾತಾ ಇದೆ, ಅದಕ್ಕೆ ಪೂಜೆ ಸಲ್ಲಿಸಿ ಒಂದು ಸ್ಟೇಜ್ ಪ್ರೋಗ್ರಾಮ್ ಇದೆ. ಏನು ಅವರು ಎಲ್ಲರನ್ನ ಉದ್ದೇಶಿಸಿ ಮಾತಾಡುವಂಥದ್ದು. ಅದ ನಂತರ ಅವರು ಪೂರ್ಣ ಸಾಂಪ್ರದಾಯಿಕವಾಗಿ ಏನು ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆಯಿಂದಾಗಿ ಬಾಗಲಕೋಟೆಯ ಬದಾಮಿ ಬೆಟ್ಟಗಳ ಮಧ್ಯೆ ಕಿರು ಜಲಪಾತಗಳು ಸೃಷ್ಟಿಯಾಗೋಗಿದೆ. ಹಾಲ್ನೊರೆ ಥರ ನೀರು ಸುರಿತಾ ಇದೆ. ಅಕ್ಕ ತಂಗಿ ಕಿರು ಜಲಪಾತ ಕಂಗೊಳಿಸ್ತಾ ಇದೆ. ಕಿರು ಜಲಪಾತ ನೋಡೋದಕ್ಕೆ ಜನರ ದಂಡೇ ಬರ್ತಿದ್ದಾರೆ.
ಕೇರಳದಲ್ಲಿ ವರುಣನ ಅಬ್ಬರ ಜೋರಾಯಿತು. ಭಾರೀ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗೋಗಿದೆ. 100 ಎಕರೆ ಜಮೀನು ಜಲಾವೃತ ಆಗೋಗಿದೆ. ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರು. ತಕ್ಷಣವೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು ಅಂತ ರೈತರು ಈಗ ಮನವಿ ಮಾಡ್ಕೋತಿದ್ದಾರೆ. ಇದು ನಿಜಕ್ಕೂ ಎದೆ ಝಲ್ ಅನ್ನುವಂಥ ಭಯಾನಕ ದೃಶ್ಯ. ಹಳೆ ಕಟ್ಟಡ ತೆರವುವ ವೇಳೆ ರಸ್ತೆ ಕಡೆಗೆ ವಾಲಿದ್ದ ಕಟ್ಟಡ ಗೋಡೆ ದಿಢೀರಂತ ಕುಸಿದ್ಬಿತ್ತು. ಕೋಲಾರ ನಗರದ ಕಾಳಮ್ಮ ಗುಡಿ ಬೀದಿ ಹತ್ರ ಇರುವಂಥ ನಂದಕುಮಾರ್ ಅನ್ನೋರಿಗೆ ಸೇರಿದಂಥ ಕಟ್ಟಡ ಇದು. ಕಟ್ಟಡದ ಗೋಡೆ ಕುಸಿದು ಬೀಳುಬೇಕಾದ್ರೆ ಇಬ್ಬರು ಕಾರ್ಮಿಕರು ಸ್ಥಳದಲ್ಲೇ ಇದ್ರು. ಪವಾಡ ಸದೃಶ ರೀತಿಯಲ್ಲಿ ಅವರು ಪಾರಾದರು. ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೋರಿ ಒತ್ತುವರಿ ಮಾಡಿ ಕಟ್ಟಡ ನಿರ್ಮಾಣ ಮಾಡಿದ್ದಕ್ಕೆ ನಗರಸಭೆ ನೋಟಿಸ್ ನೀಡಿತ್ತು. ನೋಟಿಸ್ಗೆ ಹೆದರಿದ ಮಾಲೀಕ ಹಳೆ ಕಟ್ಟಡ ತೆರವು ಮಾಡೋದಕ್ಕೆ ಮುಂದಾಗಿದ್ರು. ಕಟ್ಟಡ ತೆರವು ವೇಳೆ ಗೋಡೆ ಕುಸಿದು 2 ವಿದ್ಯುತ್ ಕಂಬಗಳಿಗೂ ಹಾನಿಯಾಯಿತು. ನಾಡ ಹಬ್ಬ ದಸರಾ ಅಂದ್ರೆ ಮೈಸೂರು ದಸರಾ 2022 ಆಚರಣೆಗೆ ಸರ್ಕಾರ ತಯಾರಿ ಮಾಡ್ಕೋತಾ ಇದ್ದಾರೆ. ಇವತ್ತು ದಸರಾ ಆಚರಣೆಯ ಸಿದ್ಧತೆ ಕುರಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ಕೂಡ ನಡೆಯುತ್ತೆ. ವಿಧಾನಸೌಧದಲ್ಲಿ ಸಂಜೆ 4 ಗಂಟೆಗೆ ಸಭೆ ಫಿಕ್ಸ್ ಆಗಿದೆ. ಮೈಸೂರಿನ ಜನಪ್ರತಿನಿಧಿಗಳು ಹಾಗೂ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಈ ಮೀಟಿಂಗ್ನಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಸಭೆಯಲ್ಲಿ ಈ ಬಾರಿ ಅದ್ಧೂರಿಯಾಗಿ ದಸರಾ ಮಾಡಬೇಕು ಅಥವಾ ಸರಳವಾಗಿ ದಸರಾ ಆಚರಿಸಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ. ನಿನ್ನೆ ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮಗಳ ಒಡೆತನದ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿತ್ತು. ವಿಷಯ ಗೊತ್ತಾಗಿ ಪೋಷಕರೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋಕೆ ಅಂತ ಆರ್ ನಗರದ ಹಿಲ್ ವ್ಯೂ ಶಾಲೆ ಹತ್ರ ಜಮಾಯಿಸಿದ್ರು. ಕೊನೆಗೆ ಡಿ.ಕೆ. ಶಿವಕುಮಾರ್ ಅವರ ಪುತ್ರಿ ಬಂದು ಪೋಷಕರನ್ನ ಸಮಾಧಾನ ಪಡಿಸಿದ್ರು. ಹುಚ್ಚ ವೆಂಕಟ್ ಹೆಸರಿನಲ್ಲಿ ಬಾಂಬ್ ಬೆದರಿಕೆ ಬಂದಿದೆ. ಅದು ಇಮೇಲ್ ಮೂಲಕ ಬಂತು. ಆದರೆ ಬೆದರಿಕೆ ಮೇಲ್ಗೂ ನನಗೂ ಸಂಬಂಧ ಇಲ್ಲ ಅಂತ ಹುಚ್ಚ ವೆಂಕಟ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ವಿದೇಶದ ಒಂದೇ IP ಅಡ್ರೆಸ್ ಸರ್ವಿಸ್ ಪ್ರೊವೈಡರ್ನಿಂದ ಬೆದರಿಕೆ ಇಮೇಲ್ ಬಂದಿದೆ. ಹೀಗಾಗಿ ಪ್ರತ್ಯೇಕ ತಂಡ ರಚಿಸಿ ಪೊಲೀಸರು ಈಗ ತನಿಖೆ ನಡೆಸುತ್ತಿದ್ದಾರೆ. ಮಕ್ಕಳು ಇಲ್ಲಿ ಯಾರು ಇಲ್ಲ ಸರ್, ಇಲ್ಲಿ ಎಲ್ಲ ಅಲ್ಲಿ ಕಳಿಸ್ಬಿಟ್ಟವ್ರೆ ಬೇರೆ ಕೆಲಸಕ್ಕೆ. ಯಾವ ಮಕ್ಕಳು ಎಲ್ಲಿದ್ದಾರೆ ಅಂತ ಈ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಯೂನಿಟ್ 2 ಇದ್ದಾರೆ. ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲರೂ ಗ್ಯಾನ್ ಕ್ಯಾಂಪಸ್ ಅಲ್ಲಿ ಇದ್ದಾರೆ. ಸೊ ಅಲ್ಲಿ ಟೈಮ್ ಕೊಡಿ, ಗ್ಯಾನ್ ಕ್ಯಾಂಪಸ್ ಬಂದ ತಕ್ಷಣ ನಾವು ಸೆಗ್ರಿಗೇಟ್ ಮಾಡ್ಬಿಟ್ಟು ಮೆಸೇಜ್ ಕಳಿಸ್ತೀವಿ, ಎಷ್ಟೊತ್ತಿಗೆ ನಿಮ್ಮ ಮಗುನ ಎಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿವರೆಗೂ ಒಂದು ಅರ್ಧ ಗಂಟೆ ತಾಳ್ಮೆಯಿಂದ ಸ್ಕೂಲ್ಗೆ ಸಪೋರ್ಟ್ ಮಾಡಿ ಆಗುತ್ತಾ? ಏನು ಡೇಂಜರಸ್ ಅಂತ ಅನಿಸ್ತಾ ಇಲ್ಲ. ಯಾಕೆಂದ್ರೆ ಬಾಲ್ವಿನ್ ಸ್ಕೂಲಲ್ಲೂ ಮುಂಚೆ ಆಗಿತ್ತಂತೆ. ಆ ಸಿಚುವೇಶನ್ ಕಂಟ್ರೋಲ್ ತಗೊಂಡಿದೀವಿ, ನಾವು ಸಿಚುವೇಶನ್ ಕಂಟ್ರೋಲ್ ತಗೊಂಡಿದೀವಿ. ಮಕ್ಕಳು ಯಾರು ರಿಸ್ಕ್ ಅಲ್ಲಿ ಇಲ್ಲ. ಮಕ್ಕಳು ಎಲ್ಲರೂ ಇನ್ನೊಂದು ಸ್ಕೂಲು ಮತ್ತೆ ಗ್ಲೋಬಲ್ ಕಳಿಸಾಗಿದೆ, ಸೇಫ್ ಆಗಿದೆ. ಮಕ್ಕಳು ಇಲ್ಲಿ ಯಾರು ಇಲ್ಲ. ಶಾಲೆಯಲ್ಲಿ ನಮ್ಮ ಸ್ಟಾಫು ನಮ್ಮ ಪ್ರಿನ್ಸಿಪಲ್ ಎಲ್ಲ ಹೋದಾಗ ಮೇಲ್ ನೋಡಿದ್ದಾರೆ. ನಿನ್ನೆನೇ ಮೇಲ್ ಬಂದಿದೆ. ಯಾರ ಹುಚ್ಚ ವೆಂಕಟೇಶ ಅಂತನೋ ವೆಂಕಟ ಅಂತನೋ ಹುಚ್ಚ ವೆಂಕಟ ಅನ್ನೋ ಅವರ ಹೆಸರಿನಲ್ಲಿ ಒಂದು ಮೇಲ್ ಬಂದಿದೆ. ತಕ್ಷಣ ನಮಗೆ ತಿಳಿಸಿದ್ರು. ನಾನು ಕೂಡಲೇ ಪೊಲೀಸ್ ಕಮಿಷನರ್ಗೆ DCPಗೆಲ್ಲ ಮಾತಾಡಿದೆ. ಬಾಂಬ್ ಸ್ಕ್ವಾಡು ಬೇರೆಯವರೆಲ್ಲ ಬಂದು ಈಗೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 75% ಮುಗಿಸಿದ್ದಾರೆ. ಸೊ ಇಮಿಡಿಯೇಟ್ಲಿ ಕಮಿಷನರ್, DCP ಆ್ಯಂಡ್ ಲೋಕಲ್ ಪೊಲೀಸವರೆಲ್ಲ ಬಾಂಬ್ ಸ್ಕ್ವಾಡ್ ಕರೆಸಿಸಿ ಮಾಡಿದ್ದಾರೆ. ಇದು ಬಹುಶಃ ಈ ಹಾಕ್ಸ್ ಕಾಲ್ಗಳು ಬರ್ತದಲ್ಲ ಆ ರೀತಿ ಆಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನಾವು ಮುಂಜಾಗ್ರತವಾಗಿ ನಾವು ಮಾಡ್ತೀವಿ. ಅದಕ್ಕೊಂದು FIR ಮಾಡಿಬಿಟ್ಟು ಇನ್ವೆಸ್ಟಿಗೇಷನ್. ಬಾಂಬ್ ಇಟ್ಟಿದ್ದೇವೆ ಅನ್ನುವಂಥ ಒಂದು ಕರೆ ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಪೊಲೀಸರು ಜಾಗ್ರತೆ ವಹಿಸಿ ಅಲ್ಲಿಂದ ಮಕ್ಕಳನ್ನ ಖಾಲಿ ಮಾಡಿ ಈಗಾಗಲೇ ಬಾಂಬ್ ಸ್ಕ್ವಾಡ್ ಅಲ್ಲಿಗೆ ಹೋಗಿದೆ.
ಸರ್ಚ್ ಮಾಡ್ತಾ ಇದ್ದಾರೆ. ಈ ಕರೆಗಳು ಹಿಂದೂ ಕೂಡ ಬಂದಿತ್ತು, ಆದರೆ ಈ ಸಾರಿನೂ ಕೂಡ ಅದನ್ನು ಬಹಳ ಗಂಭೀರವಾಗಿ ಪರಿಶೀಲನೆ ಮಾಡ್ತಾ ಇದು ಕೆಲವ್ರಿಗೆ ಹೇಳ್ತಾ ಇರೋದು, ನನ್ನ ಹೆಸರನ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡಿಕೊಡ್ದು ಅಥವಾ ನನ್ನ ಹೆಸರಲ್ಲಿ ಮೇಲ್ ಕಳ್ಸೋದಾಗ್ಲಿ ಏನಾದರೂ ಮಾಡಿಕೊಡ್ದು ಅಂತ ಹೇಳ್ತಾ ಬೈ ಫ್ರಮ್ ಯು ಫೈಟಿಂಗ್ ಅಂಡ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಇದು ಹೇಳ್ತಾ ಇರೋದು. ಯಾರು ನನ್ನ ಹೆಸರು ಮಿಸ್ಯೂಸ್ ಮಾಡ್ತಾರೋ ಅವ್ರಿಗೆ. ಇದು ಕೆಲವ್ರಿಗೆ ಹೇಳ್ತಾ ಇರೋದು, ನನ್ನ ಹೆಸರನ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡಿಕೊಡ್ದು ಅಥವಾ ನನ್ನ ಹೆಸರಲ್ಲಿ ಮೇಲ್ ಕಳ್ಸೋದಾಗ್ಲಿ ಏನಾದರೂ ಮಾಡಿ. ರಾಜ್ಯದಲ್ಲಿ ಕೊರೋನಾ ಕೇಸ್ ಮತ್ತೆ 1000 ಗಡಿ ದಾಟಿತು. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 1108 ಹೊಸ ಕೊರೋನಾ ಕೇಸ್ ದಾಖಲಾಯಿತು. ನಿನ್ನೆ 997 ಕೊರೋನಾ ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಕೂಡ ಆದರು. ಬೆಂಗಳೂರಿನಲ್ಲೇ 993 ಕೊರೋನಾ ಕೇಸ್ ಪತ್ತೆಯಾಗಿದೆ. ರಾಜ್ಯದಲ್ಲಿ ಪಾಸಿಟಿವಿಟಿ ದರ 6.82%. ಕೆಎಂಎಫ್ ನೂತನ ದರ ಪರಿಷ್ಕರಿಸಿ ಹೊಸ ಆದೇಶ ಹೊರಡಿಸಿದೆ. 5% GST ಸೇರಿಸಿ ಕೆಎಂಎಫ್ ನೂತನ ದರ ಪಟ್ಟಿ ಬಿಡುಗಡೆ ಮಾಡಿದೆ. ನಿನ್ನೆ 12 ರೂಪಾಯಿ ಇದ್ದ ಮೊಸರು ಇವತ್ತಿನಿಂದ 10.50 ಪೈಸೆ ಆಗುತ್ತೆ. ಹಾಲಿನ ಉತ್ಪನ್ನಗಳ ದರವನ್ನು 50 ಪೈಸೆಯಿಂದ ₹1.50 ಕಡಿಮೆ ಮಾಡಲಾಗಿದೆ. ಮೊನ್ನೆ ಈ ಉತ್ಪನ್ನಗಳ ದರವನ್ನು 1 ರಿಂದ 3ರಷ್ಟು ಹೆಚ್ಚಿಸಲಾಗಿತ್ತು. ಗ್ರಾಹಕರಿಂದ ಬೆಲೆ ಏರಿಕೆಗೆ ಅಸಮಾಧಾನ ವ್ಯಕ್ತವಾಗಿದ್ದರಿಂದ ಕೆಎಂಎಫ್ ಈ ಕ್ರಮವನ್ನು ಕೈಗೊಂಡಿದ್ದಾರೆ. 200 ml ಸ್ಯಾಶೆ ಮಜ್ಜಿಗೆ ದರ 7 ರಿಂದ 8ಕ್ಕೆ ಹೆಚ್ಚಿಸಲಾಗಿತ್ತು. ಪರಿಷ್ಕೃತ ದರಗಳ ಅನ್ವಯ ₹7.5 ನಿಗದಿಪಡಿಸಲಾಗಿದೆ. ಇದೇ ರೀತಿ 200 ml ಸ್ಯಾಚೆಯ ಲಸ್ಸಿ ದರವನ್ನು 10 ರಿಂದ 11ಕ್ಕೆ ಹೆಚ್ಚಿಸಲಾಗಿತ್ತು. ಈಗ ಹೊಸ ದರಗಳ ಅನ್ವಯ ಅದು ₹10.5 ನಿಗದಿಪಡಿಸಲಾಗಿದೆ. ಈ ಕುರಿತು ಕೆಎಂಎಫ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಪಶ್ಚಿಮ ಘಟ್ಟದ ಕಸ್ತೂರಿ ರಂಗನ್ ವರದಿ ಕುರಿತು ಮಲೆನಾಡು ಶಾಸಕರ ಜೊತೆ ಸಭೆ ನಡೆಸಲಾಯಿತು. ಸಭೆ ಬಳಿಕ ಮಾತನಾಡಿದ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಕಸ್ತೂರಿ ರಂಗನ್ ವರದಿ ಕುರಿತು ಕೇಂದ್ರ ಸರ್ಕಾರದಿಂದ 5ನೇ ಅಧಿಸೂಚನೆ ಪ್ರಕಟವಾಗಿದೆ. ಕಸ್ತೂರಿ ರಂಗನ್ ವರದಿಯನ್ನು ರಾಜ್ಯ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ ಅಂತ ತಿಳಿಸಿದ್ದೇವೆ. ಯಾವುದೇ ಕಾರಣಕ್ಕೂ ಇಂತಹ ಅವೈಜ್ಞಾನಿಕ ವರದಿ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆ ಕೊಟ್ಟರು. ವಿಶೇಷವಾಗಿ ಕಸ್ತೂರಿ ರಂಗನ್ ವರದಿ ಅದರ 5ನೇ ನೋಟಿಫಿಕೇಶನ್ನ ಇತ್ತೀಚೆಗೆ 6/7/22 ದಿನಾಂಕ ಇದನ್ನ ಕೇಂದ್ರ ಪರಿಸರ ಸಚಿವಾಲಯ ಪ್ರಕಟ ಮಾಡಿದೆ. ಈ ಬಗ್ಗೆ ಒಂದು ಚಿಂತನೆ ಮಾಡಲಿಕ್ಕಾಗಿ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪಶ್ಚಿಮ ಘಟ್ಟ ಭಾಗದ ಶಾಸಕರುಗಳು ನಾವು ಯಾರಿದ್ದಾವೆ ನಾವೆಲ್ಲರೂ ಕೂಡ ಒಂದು ಸಭೆಯನ್ನು ನಡೆಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ನಾವು ಇದನ್ನು ಒಪ್ಕೊಳ್ಳುವಂಥದ್ದು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ತಿಳಿಸಿದ್ದೇವೆ. 4/12/19 ಮತ್ತು 30/7/20 2 ಪತ್ರಗಳನ್ನು ನಮ್ಮ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಬರೆದಿದ್ದಾರೆ. ಇತ್ತೀಚೆಗೆ ಬಸವರಾಜ ಬೊಮ್ಮಾಯಿ ನಾವೆಲ್ಲ ಹೋಗಿ ನಿಯೋಗದಲ್ಲಿ ಬಹಳ ಸ್ಪಷ್ಟವಾಗಿ ನಿರಾಕರಿಸಿದ್ದೀವಿ. ಇದನ್ನು ಒಪ್ಪಕ್ಕಾಗಲ್ಲ. ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ CN ಮಂಜುನಾಥ್ ಅವರ ಸೇವಾವಧಿಯನ್ನು ವಿಸ್ತರಿಸಲಾಗಿದೆ. ಪದ್ಮಶ್ರೀ ಡಾಕ್ಟರ್ ಮಂಜುನಾಥ್ ಅವರ ಸೇವಾವಧಿಯನ್ನು ಮುಂದಿನ 1 ವರ್ಷಗಳವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದರೊಂದಿಗೆ ಮಂಜುನಾಥ್ ಅವರು ಜುಲೈ 19, 2023ರವರೆಗೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಮುಂದುವರಿತಾರೆ. ಡಾಕ್ಟರ್ ಮಂಜುನಾಥ್ ಸೇವಾವಧಿ ವಿಸ್ತರಿಸುವಂತೆ ಜಯದೇವ ಸಿಬ್ಬಂದಿ ಸಿಎಂಗೆ ಮನವಿ ಕೂಡ ಮಾಡಿದರು. ಇಲ್ಲದೆ ಹೋದಲ್ಲಿ ಪ್ರತಿಭಟನೆ ನಡೆಸ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಸಿಬ್ಬಂದಿಗಳ ಮನವಿಯಂತೆ ಸರ್ಕಾರ 1 ವರ್ಷ ಸೇವಾವಧಿ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಕಲಬುರಗಿಯಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ನೇತೃತ್ವದಲ್ಲಿ ಸಾರ್ವಜನಿಕ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸಾರ್ವಜನಿಕರ ಅಹವಾಲನ್ನು ಕೇಳಬೇಕಿತ್ತು. ಆದರೆ ಸಭೆಯಲ್ಲಿ ದಲಿತ ಸಂಘಟನೆ ಮತ್ತು ಶ್ರೀರಾಮ ಸೇನೆ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಅಲೋಕ್ ಕುಮಾರ್ ಮುಂದೆ 2 ಸಂಘಟನೆ ಗಲಾಟೆ ಮಾಡಿಕೊಂಡಿದ್ರು. ಕಲಬುರಗಿಯಲ್ಲಿ ಕೋಮು ಗಲಭೆಗಳಾಗ್ತಾ ಇವೆ, ದಲಿತ ಸಂಘಟನೆಯವರು ಕೋಮು ಗಲಭೆ ಮಾಡ್ತಿದ್ದಾರೆ ಅಂತ ಶ್ರೀರಾಮ ಸೇನೆ ಕಾರ್ಯಕರ್ತ ಮಹೇಶ್ ಗೊಬ್ಬರು ದೂರು ಕೊಟ್ಟರು. ಇದರಿಂದ ಕೆರಳಿದ ದಲಿತ ಮುಖಂಡರು ಸಭೆಯಲ್ಲಿ ನಮ್ಮ ಸಂಘಟನೆ ಹೆಸರು ಯಾಕೆ ತೆಗೆದದ್ದು, ಮಹೇಶ್ನನ್ನ ಕೂಡಲೇ ಬಂಧಿಸಬೇಕು ಅಂತ ಅಲೋಕ್ ಕುಮಾರ್ ಮುಂದೆ ಪಟ್ಟು ಹಿಡಿದರು. ಈ ವೇಳೆ ಪೊಲೀಸರು ಮಹೇಶ್ನನ್ನ ಕರ್ಕೊಂಡರು.
ಪ್ರವಾದಿ ಮಹಮ್ಮದ್ ಕುರಿತಂತೆ ಆಕ್ಷೇಪಾರ್ಹ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮನ್ನ ಬಂಧಿಸದಂತೆ ರಕ್ಷಣೆ ಕೋರಿ ಬಿಜೆಪಿಯ ಮಾಜಿ ವಕ್ತಾರೆ ನೂಪುರ್ ಶರ್ಮಾ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ. ನನಗೆ ಅತ್ಯಾಚಾರ ಮತ್ತು ಕೊಲೆ ಬೆದರಿಕೆಗಳು ಬರ್ತಾ ಇರೋದಾಗಿ ಹೊಸ ಮನವಿಯಲ್ಲಿ ನ್ಯಾಯಾಲಯದ ಗಮನ ಸೆಳೆದಿದ್ದಾರೆ. ಅಲ್ಲದೆ ದೇಶದ ವಿವಿಧೆಡೆ ತಮ್ಮ ವಿರುದ್ಧ ದಾಖಲಾಗಿರೋ ಎಲ್ಲ ಎಫ್ಐಆರ್ಗಳನ್ನು ದೆಹಲಿಗೆ ವರ್ಗಾಯಿಸುವಂತೆ ನಿರ್ದೇಶನ ನೀಡಬೇಕು ಅಂತ ಮತ್ತೆ ಮನವಿ ಸಲ್ಲಿಸಿದ್ದಾರೆ. ನೂಪುರ್ ಶರ್ಮಾ ಸಲ್ಲಿಸಿರುವ ಹೊಸ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ. ಕಳೆದ ಬಾರಿ ವಿಚಾರಣೆ ನಡೆಸ್ತಾ ಇದ್ದ ಪೀಠವೇ ನೂಪುರ್ ಅವರ ಹೊಸ ಅರ್ಜಿಯ ವಿಚಾರಣೆ ನಡೆಸ್ತಾರೆ. ನೀಟ್ ಪರೀಕ್ಷೆ ವೇಳೆ ವಿದ್ಯಾರ್ಥಿನಿಯ ಒಳ ಉಡುಪು ಬಿಚ್ಚಿಸಿ ಪರೀಕ್ಷೆಗೆ ಕಳುಹಿಸಿರುವ ಅಮಾನವೀಯ ಘಟನೆ ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿ ನಡೆದಿದೆ. ಪರೀಕ್ಷೆಯಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಹೆಸರಿನಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಈ ರೀತಿ ವರ್ತನೆ ತೋರಿಸಿದ್ದಾರೆ. ಈ ವಿಚಾರ ಇದೀಗ ದೇಶದಾದ್ಯಂತ ತೀವ್ರ ಟೀಕೆಗೆ ಗುರಿಯಾಗ್ತಾ ಇದೆ. ಪರೀಕ್ಷಾ ಮೇಲ್ವಿಚಾರಕರ ವಿರುದ್ಧ ದೂರು ಕೊಡಲಾಗಿದೆ. ವಾರಣಾಸಿಯ ಜ್ಞಾನವಾಪಿ ಮಸೀದಿ ದೇಗುಲ ವಿವಾದದ ವಿಚಾರಣೆಯಲ್ಲಿ ಇದೇ ಜುಲೈ 21ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ. ಜ್ಞಾನವಾಪಿ ಮಸೀದಿಯ ಆವರಣದಲ್ಲಿ ನ್ಯಾಯಾಲಯದ ಮೇಲ್ವಿಚಾರಣೆಯ ಸಮೀಕ್ಷೆ ವೇಳೆ ಕಂಡುಬಂದ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಅನುಮತಿ ನೀಡಬೇಕು ಅಂತ ಕೋರಿ ಸಲ್ಲಿಕೆಯಾಗಿರುವ ಹೊಸ ಅರ್ಜಿಯ ವಿಚಾರಣೆ ನಡೆಸೋದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಶಿವಲಿಂಗವನ್ನ ಕಾರ್ಬನ್ ಡೇಟಿಂಗ್ಗೆ ಒಳಪಡಿಸುವ ಮೂಲಕ ಅದರ ಕಾಲಮಾನವನ್ನು ತಿಳಿದುಕೊಳ್ಳಲು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಸೂಚಿಸಬೇಕು ಅಂತ ಈ ಅರ್ಜಿಯಲ್ಲಿ ಕೋರಲಾಗಿದೆ. 30 ನಿಮಿಷಗಳ 30 ಸುದ್ದಿ. ಇನ್ನುಳಿದ 10 ಸುದ್ದಿಗಳನ್ನು ನೋಡೋಣ. ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ 30 ಸುದ್ದಿ. ಇನ್ನುಳಿದ 10 ಸುದ್ದಿಗಳನ್ನು ಕೌಂಟ್ ಡೌನ್ ಅಲ್ಲಿ ನೋಡ್ತಾ ಹೋಗೋಣ. ಗಾಳಿಪಟ ಹಾರಿಸೋದು ಒಂದು ಸಂಪ್ರದಾಯ, ಆದ್ರೀಗ ಗಾಳಿಪಟ ಸ್ಪರ್ಧೆಯಾಗಿಯೂ ಬದಲಾಗಿ ಹೋಗಿದೆ. ದೊಡ್ಡಬಳ್ಳಾಪುರದಲ್ಲಿ ಗಾಳಿಪಟ ಕಲಾ ಸಂಘದ 15ನೇ ವಾರ್ಷಿಕೋತ್ಸವದ ಅಂಗವಾಗಿ 2 ದಿನಗಳ ಕಾಲ ರಾಷ್ಟ್ರಮಟ್ಟದ ಗಾಳಿಪಟ ಉತ್ಸವ ಆಯೋಜನೆ ಮಾಡಿದ್ದಾರೆ. ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸಿ ಗಾಳಿಪಟ ಪ್ರೇಮಿಗಳು ಆಕಾಶದೆತ್ತರಕ್ಕೆ ಗಾಳಿಪಟವನ್ನ ಹಾರಿಬಿಟ್ಟು ಖುಷಿಪಟ್ಟರು. ಸೈನಿಕ ಇವನಪ್ಪ ಹಿಂದಿನ ಕಾಲದಲ್ಲಿ ಕಾವಲುಗಾರಗಳಿರ್ತಾರೆ. ಕೊಪ್ಪಳ ತರಿಸಿರೋದು ಇದು ಧಾರವಾಡ ಅಲ್ಲಿ ಇರ್ತಕ್ಕಂಥ ಗಾಳಿಪಟಗಳೆಲ್ಲ ಎಷ್ಟು ಸುಂದರವಾಗಿದೆ. ಇದು ಸುಮಾರು ಒಂದು 100 ಗಾಳಿಪಟ ಅವರು ಒಂದು ಗಾಳಿಪಟ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ನಮ್ಮ ಬಾವುಟ ಒಂದು ಮಾಡಿದ್ದಾರೆ. ಇವೆಲ್ಲ ಹಕ್ಕಿಗಳ ಜೊತೆ ಹಾರ್ತಾ ಇದ್ದಂಗಿದೆ. ಮೇಲ್ಗಡೆ ನೋಡಿದ್ರೆ ತುಂಬ ಅದ್ಭುತವಾಗಿದೆ. ಎಲ್ಲರೂ ಇದನ್ನು ಇನ್ನು ಸಂಜೆ ಸಹ ಲೈಟಿಂಗ್ಸ್ದು ಗಾಳಿಪಟ ಇದೆ. ಸೊ ಅದನ್ನೆಲ್ಲ ಬಂದು ಎಲ್ಲ ಇದ್ರಿ. ಈಗ ನಮ್ಮ ತಂದೆ ಜೊತೆ ನಾನು ಬಂದಿದ್ದೀನಿ ಇಲ್ಲಿ ನೋಡಲಿಕ್ಕೆ. ಇದು ಒಂದು ತುಂಬ ಖುಷಿ ಆಗ್ತಿದೆ. ಇಲ್ಲಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ವಿದೇಶದವರು ಏನು ಆರಿಸ್ತಾರೋ ಅಂಥ ಎಲ್ಲ ನೈಪುಣ್ಯನೂ ನಮ್ಮ ದೊಡ್ಡಬಳ್ಳಾಪುರದವರೇ ಮಾಡಿ, ಅದಕ್ಕೆ ಯಾರು ವಿದೇಶಿಗರನ್ನ ನಾವು ಕರೆಸ್ದಂಗೆ ಅಲ್ಲಿ ಆರಿಸುವಂಥ ಪಟಗಳನ್ನ ನಮ್ಮ ದೊಡ್ಡಬಳ್ಳಾಪುರದ ನಾವು ಹೋಗಿ ಆರಿಸೋದು ಬೇರೆ ಕಡೆ ಆರಿಸ್ತೀವಿ. ಅದನ್ನು ದೊಡ್ಡಬಳ್ಳಾಪುರ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ಶಾಸಕರ ಸರ್ಕಾರಿ ಮಾದರಿ ಕೇಂದ್ರ ಶಾಲೆಯಲ್ಲಿ ಬೃಹತ್ ಹಾವು ಕಾಣಿಸಿಕೊಂಡಿದೆ. ಶಾಲೆ ಕೊಠಡಿಯ ಗೋಡೆ ಮೇಲೆ ಹಾವು ಅವಿತು ಕುಳಿತಿತ್ತು. ಹಾವನ್ನು ಕಂಡ ಮಕ್ಕಳು ಭಯ ಬಿದ್ದು ಶಾಲೆ ಕೊಠಡಿಯಿಂದ ಓಡಿ ಬಂದರು. ಸ್ಥಳಕ್ಕೆ ಬಂದಂತಹ ಉರ್ಗ ತಜ್ಞರು ಹಾವನ್ನು ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಮಿಸ್ ಇಂಡಿಯಾ ವರ್ಲ್ಡ್ 2022 ಸಿನಿ ಶೆಟ್ಟಿ ಫೆಮಿನಾ ಮಿಸ್ ಇಂಡಿಯಾ ಮುಡಿಗೇರಿಸಿಕೊಂಡ ಬಳಿಕ ಮೊದಲ ಬಾರಿಗೆ ತವರಿಗೆ ಆಗಮಿಸಿದ್ದಾರೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಸಿನಿ ಶೆಟ್ಟಿಗೆ ಅದ್ಧೂರಿಯಾಗಿ ಸ್ವಾಗತ ಕೋರರು. ಮೂಲತಃ ಉಡುಪಿ ಜಿಲ್ಲೆಯ ಇನ್ನಂಜೆ ಮೂಲದ ಸಿನಿ ಶೆಟ್ಟಿ ಅವರು 2022 ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ ಪಟ್ಟ ಮುಡಿಗೇರಿಸಿಕೊಂಡಿದ್ರು. ತುಳು ಭಾಷೆಯಲ್ಲಿ ಜನತೆಗೆ ಧನ್ಯವಾದ ಹೇಳಿದ್ರು ಸಿನಿ ಶೆಟ್ಟಿ. ಮಿಸ್ ವರ್ಲ್ಡ್ ಆಗುವ ಬಯಕೆ ವ್ಯಕ್ತಪಡಿಸಿದ್ರು. So I have always been a student of life and I'm still learning, and Femina Miss India has been a great journey that has taught me what confidence is, what curiosity is,
and I've been really grateful. Thank you so much. So I have always been a student of life and I'm still learning. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಕಾಡಾನೆಯೊಂದು ನಲ್ಲಿಯಲ್ಲಿ ನೀರು ಕುಡಿದ ಅಪರೂಪದ ಘಟನೆ ನಡೆದಿದೆ. ಬಂಡೀಪುರದ ಹಿಮೋದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಕಾಡಾನೆಯೊಂದು ನಲ್ಲಿಯಲ್ಲಿ ನೀರು ಕುಡಿಯೋ ದೃಶ್ಯ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಆನೆ ನಲ್ಲಿ ನೀರಲ್ಲಿ ದಾಹ ಇಂಗಿಸಿಕೊಂಡ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಿದೆ. ಪಾಕಿಸ್ತಾನದಲ್ಲಿ ಬೋಟ್ ಮುಳುಗಿ 20 ಮಂದಿ ಸಾವನ್ನಪ್ಪಿದ್ದು 30ಕ್ಕೂ ಹೆಚ್ಚು ಜನರು ಕಣ್ಮರೆಯಾಗಿದ್ದಾರೆ. ಸಾದಿಕಾಬಾದ್ ಜಿಲ್ಲೆಯ ಸಿಂಧೂ ನದಿಯಲ್ಲಿ 100ಕ್ಕೂ ಹೆಚ್ಚು ಜನರನ್ನ ದೋಣಿ ಹೊತ್ತೊಯ್ತಾ ಇತ್ತು. ಓವರ್ಲೋಡ್ನಿಂದಾಗಿ ಬೋಟ್ ಮುಳುಗಿತು. ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 20 ಮಂದಿ ಮೃತಪಟ್ಟಿದ್ದಾರೆ. ಅಧಿಕಾರಿಗಳು ನದಿಯಿಂದ ಮೃತದೇಹವನ್ನು ಹೊರತೆಗೆದಿದ್ದಾರೆ. ನಟ ಶರಣ್ ಅಭಿನಯದ ಗುರು ಶಿಷ್ಯರು ಸಿನಿಮಾದ ನಾಯಕಿ ನಿಶ್ವಿಕಾ ನಾಯ್ಡು ಹಾಕಿರುವ ರೀಲ್ಸ್ ಸವಾಲಿಗೆ ಚಂದನವನದ ನಟಿಯರು ಹೆಜ್ಜೆ ಹಾಕ್ತಿದ್ದಾರೆ. ನಟಿ ರಂಜಿನಿ ರಾಘವನ್ ಬಳಿಕ ಇದೀಗ ನಟಿ ಅಮೂಲ್ಯ ಲಂಗಾದಾವಣಿ ಚಾಲೆಂಜ್ ಸ್ವೀಕರಿಸಿದ್ದಾರೆ. ಸದ್ಯ ಈ ರೀಲ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. 10 ಲಕ್ಷಕ್ಕೂ ಹೆಚ್ಚು ಜನರು ಇದನ್ನು ವೀಕ್ಷಣೆ ಮಾಡಿದ್ದಾರೆ. ನಟ ವಸಿಷ್ಠ ಸಿಂಹ ನಾಯಕ ನಟನಾಗಿ ನಟಿಸುತ್ತಿರುವಂತಹ ಲವ್ಲಿ ಸೆಟ್ಟೇರ್ತು. ಚಿತ್ರೀಕರಣದಲ್ಲಿ ಚಿತ್ರತಂಡ ಬ್ಯುಸಿಯಾಗಿದೆ. ಈ ಚಿತ್ರದಲ್ಲಿ ವಸಿಷ್ಠ ಸಿಂಹ ಜೊತೆ ತೆರೆ ಹಂಚಿಕೊಳ್ಳುವರು ಯಾರು ಎಂಬ ಕುತೂಹಲ ಎಲ್ಲರೂ ಕೂಡ ಇತ್ತು. ಆ ಕುತೂಹಲಕ್ಕೀಗ ಬ್ರೇಕ್ ಬಿತ್ತು. ವಸಿಷ್ಠ ಸಿಂಹನಿಗೆ ನಾಯಕಿಯಾಗಿ ಜಾರ್ಖಂಡ್ ಮೂಲದ ಸ್ಟೆಫಿ ಪಟೇಲ್ ಆಯ್ಕೆಯಾಗಿದ್ದಾರೆ. ಈಗಾಗಲೇ ಸ್ಟೆಫಿ ಪಟೇಲ್ ಲವ್ಲಿ ಚಿತ್ರತಂಡ ಸೇರಿಕೊಂಡಿದ್ದಾರೆ. ಜುಲೈ 19ರಿಂದ ಚಿತ್ರದ ಸೆಕೆಂಡ್ ಶೆಡ್ಯೂಲ್ ಕೂಡ ಶುರುವಾಗ್ತಾ ಇದೆ. ವಸಿಷ್ಠ ಸಿಂಹ ಹಾಗೂ ಸ್ಟೆಫಿ ಕಾಂಬಿನೇಷನ್ ಒಳಗೊಂಡ ಪೋಸ್ಟರ್ ಜುಲೈ 21ನೇ ತಾರೀಕು ಚಿತ್ರತಂಡ ರಿವೀಲ್ ಮಾಡ್ತಾರೆ. ಇಂಗ್ಲೆಂಡ್ನ ಸ್ಟಾರ್ ಆಟಗಾರ ಆಲ್ರೌಂಡರ್ ಬೆನ್ ಸ್ಟೋಕ್ಸ್ ಏಕದಿನ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಇಂಗ್ಲೆಂಡ್ ಟೆಸ್ಟ್ ತಂಡದ ನಾಯಕರಾಗಿರೋ ಸ್ಟೋಕ್ಸ್ ಇವತ್ತು ನಡೆಯಲಿರುವಂತಹ ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದ ಬಳಿಕ ಏಕದಿನ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸುವುದಾಗಿ ತಿಳಿಸಿದ್ದಾರೆ. ಇಂಗ್ಲೆಂಡ್ ಟೆಸ್ಟ್ ತಂಡದ ನಾಯಕರಾಗಿರೋ ಸ್ಟೋಕ್ಸ್ T20 ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ ಮೂರೂ ಮಾದರಿಯಲ್ಲಿ ಆಡುವುದು ಈಗ ಸಮರ್ಥನೀಯವಲ್ಲ. ಇದು ಅತ್ಯಂತ ಕಠಿಣ ನಿರ್ಧಾರವಾಗಿತ್ತು ಅಂತ ಸ್ಟೋಕ್ಸ್ ತಮ್ಮ ಟ್ವಿಟರ್ನಲ್ಲಿ ಬರ್ಕೊಂಡಿದ್ದಾರೆ. ಇಂಗ್ಲೆಂಡ್ ಎದುರಿನ 3 ಪಂದ್ಯಗಳ ಸರಣಿಯನ್ನ 2-1ರಲ್ಲಿ ಗೆದ್ದ ಟೀಂ ಇಂಡಿಯಾ ICC ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ 3ನೇ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಒಟ್ಟು 109 ಪಾಯಿಂಟ್ಗಳನ್ನು ಹೊಂದಿರುವ ಭಾರತ ರ್ಯಾಂಕಿಂಗ್ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿರುವ ಪಾಕಿಸ್ತಾನಕ್ಕಿಂತ 3 ರೇಟಿಂಗ್ ಪಾಯಿಂಟ್ಗಳಿಂದ ಮುನ್ನಡೆ ಸಾಧಿಸಿದೆ.